ಇನ್ನು ರೇಣುಕಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಮಿಲನ ಅವರು ಈ ಡೆವಿಲ್ ಸಿನಿಮಾದ ನಿರ್ದೇಶಕರು. ಇವರು ಕೂಡ ಹಣವನ್ನ ಕೊಟ್ಟಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಇವರನ್ನ ತನಿಖೆಗೆ ಕರೆದಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ ಸಂಬಂಧ ವಿಚಾರಣೆಗೆ ಡೈರೆಕ್ಟರ್ ಹಾಜರಾಗಿದ್ದಾರೆ. ಡೆವಿಲ್ ನಿರ್ದೇಶಕ ಮಿಲನ ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಸತತ 1.5 ಗಂಟೆಯಿಂದ ವಿಚಾರಣೆ ಮಾಡಿದ್ದಾರೆ ಪೊಲೀಸ್ನವರು. ದರ್ಶನ್ ಕೇಸ್ ಸಂಬಂಧ ವಿಚಾರಣೆಗೆ ಕರೆದಿದ್ರು ಪೊಲೀಸರು. ಬಸವೇಶ್ವರ ನಗರ ಠಾಣೆಯಲ್ಲಿ ನಿರ್ದೇಶಕರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಿರ್ದೇಶಕರು ಬಂದಿದ್ದಾರೆ. ಮಿಲನ ಪ್ರಕಾಶ್ ಅವರು ಡೆವಿಲ್ ಸಿನಿಮಾದ ನಿರ್ದೇಶಕರು ಇವರು. ಇವರನ್ನ ನಿರಂತರ ಸತತ 1 ಗಂಟೆಯಿಂದ ವಿಚಾರಣೆಯನ್ನ ನಡೆಸಿದ್ದಾರೆ. ರೇಣುಕಸ್ವಾಮಿ ಕೊಲೆ ಬಳಿಕ ಡೆವಿಲ್ ಶೂಟಿಂಗ್ನಲ್ಲಿ ನಟ ಭಾಗಿಯಾಗಿದ್ದಾರೆ. ಎಲ್ಲ ವಿಚಾರವನ್ನು ಇವರಲ್ಲಿ ಕೇಳ್ತಾರೆ. ಇನ್ನು ರೇಣುಕಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಮಿಲನ ಅವರು ಈ ಡೆವಿಲ್ ಸಿನಿಮಾದ ನಿರ್ದೇಶಕರು. ಇವರು ಕೂಡ ಹಣವನ್ನ ಕೊಟ್ಟಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಇವರನ್ನ ತನಿಖೆಗೆ ಕರೆದಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ ಸಂಬಂಧ ವಿಚಾರಣೆಗೆ ಡೈರೆಕ್ಟರ್ ಹಾಜರಾಗಿದ್ದಾರೆ. ಡೆವಿಲ್ ನಿರ್ದೇಶಕ ಮಿಲನ ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಸತತ 1.5 ಗಂಟೆಯಿಂದ ವಿಚಾರಣೆ ಮಾಡಿದ್ದಾರೆ ಪೊಲೀಸ್ನವರು. ದರ್ಶನ್ ಕೇಸ್ ಸಂಬಂಧ ವಿಚಾರಣೆಗೆ ಕರೆದಿದ್ರು ಪೊಲೀಸರು. ಬಸವೇಶ್ವರ ನಗರ ಠಾಣೆಯಲ್ಲಿ ನಿರ್ದೇಶಕರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಿರ್ದೇಶಕರು ಬಂದಿದ್ದಾರೆ. ಮಿಲನ ಪ್ರಕಾಶ್ ಅವರು ಡೆವಿಲ್ ಸಿನಿಮಾದ ನಿರ್ದೇಶಕರು ಇವರು. ಇವರನ್ನ ನಿರಂತರ ಸತತ 1 ಗಂಟೆಯಿಂದ ವಿಚಾರಣೆಯನ್ನ ನಡೆಸಿದ್ದಾರೆ. ರೇಣುಕಸ್ವಾಮಿ ಕೊಲೆ ಬಳಿಕ ಡೆವಿಲ್ ಶೂಟಿಂಗ್ನಲ್ಲಿ ನಟ ಭಾಗಿಯಾಗಿದ್ದಾರೆ. ಎಲ್ಲ ವಿಚಾರವನ್ನು ಇವರಲ್ಲಿ ಕೇಳ್ತಾರೆ. ಇನ್ನು ರೇಣುಕಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಮಿಲನ ಅವರು ಈ ಡೆವಿಲ್ ಸಿನಿಮಾದ ನಿರ್ದೇಶಕರು. ಇವರು ಕೂಡ ಹಣವನ್ನ ಕೊಟ್ಟಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಇವರನ್ನ ತನಿಖೆಗೆ ಕರೆದಿದ್ದಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ ಸಂಬಂಧ ವಿಚಾರಣೆಗೆ ಡೈರೆಕ್ಟರ್ ಹಾಜರಾಗಿದ್ದಾರೆ. ಡೆವಿಲ್ ನಿರ್ದೇಶಕ ಮಿಲನ ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಸತತ 1.5 ಗಂಟೆಯಿಂದ ವಿಚಾರಣೆ ಮಾಡಿದ್ದಾರೆ ಪೊಲೀಸ್ನವರು. ದರ್ಶನ್ ಕೇಸ್ ಸಂಬಂಧ ವಿಚಾರಣೆಗೆ ಕರೆದಿದ್ರು ಪೊಲೀಸರು. ಬಸವೇಶ್ವರ ನಗರ ಠಾಣೆಯಲ್ಲಿ ನಿರ್ದೇಶಕರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಒಂದು ನೋಟಿಸ್ ಅನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಿರ್ದೇಶಕರು ಬಂದಿದ್ದಾರೆ. ಮಿಲನ ಪ್ರಕಾಶ್ ಅವರು ಡೆವಿಲ್ ಸಿನಿಮಾದ ನಿರ್ದೇಶಕರು ಇವರು. ಇವರನ್ನ ನಿರಂತರ ಸತತ 1 ಗಂಟೆಯಿಂದ ವಿಚಾರಣೆಯನ್ನ ನಡೆಸಿದ್ದಾರೆ. ರೇಣುಕಸ್ವಾಮಿ ಕೊಲೆ ಬಳಿಕ ಡೆವಿಲ್ ಶೂಟಿಂಗ್ನಲ್ಲಿ ನಟ ಭಾಗಿಯಾಗಿದ್ದಾರೆ. ಎಲ್ಲ ವಿಚಾರವನ್ನು ಇವರಲ್ಲಿ ಕೇಳ್ತಾರೆ.